ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ, ಸಮರ್ಪಕವಾಗಿ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಳೆದ 5-6 ವರ್ಷಗಳಿಂದ ಈ ಹಿಡಕಲ್ ಜಲಾಶಯದಿಂದ GLBC ಮತ್ತು GRBCಗೆ ನಮಗೆ ನೀರೇ ಬರ್ತಾ ಇಲ್ಲ, ಕೊನೆಯ ಹಳ್ಳಿಗಳು ನಮ್ಮ. ಅದಕ್ಕೆ ಅನೇಕ ರಿಪೇರಿ ಮಾಡಬೇಕಾಗಿದೆ. ಎಷ್ಟು ವರ್ಷದಿಂದ ನಾವು ಇದರಿಂದ ವಂಚಿತರಾಗಬೇಕು ಅನ್ನುವಂಥ ಪ್ರಶ್ನೆ ಕೇಳೋದ್ರ ಜೊತೆಗೆ ಕೆನಾಲ್ ಮುಖಾಂತರ ಕನಿಷ್ಠ 10ರಿಂದ 15,000 ಇಲ್ಲಿಗಲ್ ಪಂಪ್ ಸೆಟ್ಗಳು ಕುಂತಿದ್ದಾವೆ. ಅವನ್ನ ತೆಗಿಬೇಕು ಅಂದ್ರೆ ನಮ್ಗೆ ನೀರು ಬರ್ತೈತಿ. ಇಲ್ದಿದ್ರೆ ನೀರಿನ ಪ್ರಮಾಣ ಹೆಚ್ಚಿಬಿಟ್ಟು ಅವ್ರು ಏನು ಕನ್ಸ್ಯೂಮ್ ಮಾಡ್ತಾರೆ ಅಷ್ಟು ನೀರಿನ ಪ್ರಮಾಣ ಹೆಚ್ಚಿಬಿಟ್ಟು ನಮಗೆ ಕೊನೆಯ ಹಳ್ಳಿಗಳಿಗೆ ನೀರು ಬರೋ ರೀತಿಯೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತೀನಿ. ಓಕೆ ಅಧ್ಯಕ್ಷರೇ, ನಾನು ನಮ್ಮ ಪಾಟೀಲರಿಗೆ ಒಂದು ಪ್ರಶ್ನೆಗೆ ಘಟ್ಟಪ್ರಭಾ ಬಲ್ದಂಡ ಮುಖ್ಯ ಕಾಲುವೆಗೆ GRBC ಬಗ್ಗೆ ಒಂದು ಉತ್ತರ ಕೊಟ್ಟಿದ್ದೀನಿ. 1722 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ERM ಕಳಿಸ್ಕೊಟ್ಟಿದ್ದೀನಿ. ಯಾವುದು ABBP ಪ್ಲ್ಯಾನಲ್ಲಿ. ಅದು ಬಂದರೆ 60-40 ಸ್ಕೀಮಲ್ಲಿ ಸೆಂಟ್ರಲ್ ಗೌರ್ಮೆಂಟು 60%, 40% ನಮ್ಮದು ನಾವು ಮಾಡಿಕೊಡ್ತೀವಿ. ಅದರ ಮೇಲೆ ನೀವು ನಿಮ್ಮ MP ಇಬ್ಬರು ಸೇರಿ ಸ್ವಲ್ಪ ಒತ್ತಡ ಮಾಡಿ ಅದನ್ನು ಕ್ಲಿಯರ್ ಮಾಡಿ. ಎರಡನೇದು, ಈಗ ಒಂದು ಏನು ವಿಚಾರ ಪಂಪ್ ಸೆಟ್ ವಿಚಾರ ಹೇಳಿದ್ರು, ಫಾರ್ ದಿ ಫಸ್ಟ್ ಟೈಮ್ ನಾನು ಮಂತ್ರಿ ಆದಮೇಲೆ ಎಷ್ಟೋ 40 ವರ್ಷ ಆದಮೇಲೆ ಒಂದು ಹೊಸ ಅಮೆಂಡ್ಮೆಂಟ್ ತಂದು ಈ ಪಂಪ್ ಸೆಟ್ಗಳನ್ನ ತೆಗೆದುಹಾಕಬೇಕು. ಅದಕ್ಕೆ ಹೊಸ ಪಂಪ್ ಸೆಟ್ ಏನೇ ಬಂದರೂ ಕೂಡ ಎತ್ತಿನೊಳದ ಗಮನದಲ್ಲಿ ಇಟ್ಕೊಂಡು ನಾನು ಯಾರು ಇದನ್ನು ಪಂಪ್ ಸೆಟ್ ಹಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಆಗಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದಿದ್ದೀನಿ. ಈಗಾಗಲೇ ಟ್ರೈನಿಂಗು ನಡೀತಾ ಇದೆ. ನಾನು ನೀವು ಮತ್ತು ಎಲ್ಲ ಒಂದು ಅಮೆಂಡ್ಮೆಂಟ್ ಒಂದು ಮೂವ್ ಮಾಡಿದ್ದೀನಿ, ರೆಸಲ್ಯೂಷನು ಎಲ್ಲ ರಾಜ್ಯದಲ್ಲಿ ಎಲ್ಲ ಪಂಪ್ ಸೆಟ್ಗಳನ್ನು ಎಲ್ಲೆಲ್ಲಿ ಕಾಲುವೆಗಳಲ್ಲಿ ಇದನ್ನೆಲ್ಲ ತೆಗೆದಾಕಕ್ಕೆ ಒಂದು ಮಾಡಿ ಒಂದು ಹೊಸ ಕ್ರಮ ಕೈಗೊಳ್ಳಿ ಒಂದು ಆಂದೋಲನ. ಏಕೆಂದರೆ ಥೈಲ್ಯಾಂಡ್ಗೆ ನೀರು ಹೋಗಲೇಬೇಕು. ಥೈಲ್ಯಾಂಡ್ ನೀರು ಹೋಗಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ನೋಡಿ, ನಮ್ಮ ಪಾಂಡುಪುರದವರೆಲ್ಲ ಫಸ್ಟ್ ಅಲ್ಲೇ ಕುಡ್ಕೊಬಿಡ್ತಾರಪ್ಪ, ಪಾಂಡುಪುರದವರೆಲ್ಲ. ಸೊ ಕೊನೆಗೆ ಮಳವಳ್ಳಿಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಹಂಗೆ ಲಾಸ್ಟ್ ಆಗಲ್ಲ. ನೀವೊಂದು ಮೂವ್ ಮಾಡಿ, ಎಲ್ಲ MLAs ಒಪ್ಕೊಳ್ಳಿ. ಈಗೇನೆ ಒಂದು ಡ್ರೈವ್ನ ಶುರು ಮಾಡ್ಬಿಡೋಣ. ಉಪಮುಖ್ಯಮಂತ್ರಿಗಳೇ, 80 ಅಡಿ